ವೆಲ್ಕಮ್ ಬ್ಯಾಕ್. ಇವತ್ತು ಪರ್ಸ್ನಲ್ ಕೇರ್ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಿದ್ದೀನಿ. ಅನ್ವಾಂಟೆಡ್ ಬಾಡಿ ಹೇರ್ ರಿಮೂವಲ್ ಬಗ್ಗೆ ನಾನು ಇವತ್ತು ಮಾತಾಡ್ತಿರೋದು. ನಿಮಗೆ ಪರ್ಸ್ನಲ್ ಆಗಿ ಹೇರ್ ರಿಮೂವ್ ಮಾಡಬೇಕು ಅಂತ ಅನಿಸಿದ್ರೇ ನೀವು ರಿಮೂವ್ ಮಾಡಿ. ಬೇರೆಯವರೆಲ್ಲರೂ ತೆಗೆಸ್ತಿದ್ದಾರೆ, ನನ್ನನ್ನು ನೋಡಿ ಜನ ಏನು ಅನ್ಕೊತಾರೋ. ಜನ ನೀವು ತೆಗೆಸಿದ್ರೂ ಮಾತಾಡ್ತಾರೆ, ತೆಗೆಸಿಲ್ಲ ಅಂದ್ರೂ ಮಾತಾಡ್ತಾರೆ. ಸೊ ಅವ್ರನ್ನೆಲ್ಲ ಇಗ್ನೋರ್ ಮಾಡಿ ನಿಮಗೆ ಪರ್ಸ್ನಲಿ ತೆಗಿಬೇಕು ಅಂತ ಅನಿಸಿದ್ರೆ ಮಾತ್ರನೇ ತೆಗೀರಿ. ನಾನು ಮುಂಚೆ ವ್ಯಾಕ್ಸ್ ಮಾಡಿ ಹೇರ್ ರಿಮೂವ್ ಮಾಡಿಸ್ತಿದ್ದೆ. ನಾನು ವ್ಯಾಕ್ಸಿಂಗ್ ಸ್ಟಾಪ್ ಮಾಡಿದ ರೀಸನ್ ಒಂದೇ, ನನಗೆ ಪೇಯ್ನ್ ತಡ್ಕೊಳಕ್ಕಾಗೋದಿಲ್ಲ, ಅದು ಒಂದೇ ರೀಸನ್ನು. ನಾನು ಶೇವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಅದಾದಮೇಲೆ. ನೀವು ಟ್ರಿಮ್ಮರ್ ಯೂಸ್ ಮಾಡಲೇಬೇಕು ಅಂತ ಇಲ್ಲ, ವಿತೌಟ್ ಟ್ರಿಮ್ಮರ್ ಡೈರೆಕ್ಟಾಗಿ ರೇಸರಲ್ಲೂ ನೀವು ಶೇವ್ ಮಾಡ್ಕೊಬೋದು. ಟ್ರಿಮ್ಮರ್ ಯೂಸ್ ಮಾಡೋದು ಒಂದೇ ರೀಸನ್, ಶೇವ್ ಮಾಡಬೇಕಾದ್ರೆ ಹೇರ್ ಜಾಸ್ತಿ ಇದ್ದರೆ ಆ ಶೇವಿಂಗ್ ಮಾಡಬೇಕಾದ್ರೆ ನಿಮಗೆ ಒಂದು 2-3 ಟೈಮ್ಸ್ ಶೇವ್ ಮಾಡಿದ ತಕ್ಷಣ ಆ ರೇಸರ್ನ ವಾಶ್ ಮಾಡಬೇಕು ಮತ್ತು ಯೂಸ್ ಮಾಡಬೇಕು ಹಂಗಾಗತ್ತೆ. ಸೊ ಒನ್ಸ್ ನೀವು ಟ್ರಿಮ್ಮರಲ್ಲಿ ಉದ್ದ ಇರೋ ಕೂದಲನ್ನೆಲ್ಲ ಫುಲ್ ತೆಗೆದುಬಿಟ್ಟು ಅದಾದಮೇಲೆ ನೀವು ಶೇವ್ ಮಾಡಿದ್ರೆ ಆರಾಮಾಗೆ ಶೇವ್ ಮಾಡ್ಕೊಂಡು ಹೋಗ್ಬೋದು. ಶೇವ್ ಮಾಡೋಕ್ಕಿಂತ ಮುಂಚೆ ಬಾಡಿ ವೆಟ್ ಮಾಡಿ ನೀವು ಯೂಸ್ ಮಾಡ್ತಿರೋ ಯಾವುದೇ ಸೋಪ್ನ ಲ್ಯಾದರ್ ಮಾಡಿ, ಅಂದರೆ ನೊರೆ ಬರೋಂಗೆ ಮಾಡಿ ಶೇವಿಂಗ್ ಪ್ರೊಸೀಜರ್ನ ನೀವು ಕಂಟಿನ್ಯೂ ಮಾಡ್ಬೋದು. ಅರ್ಜೆಂಟಲ್ಲಿ ಬೇಗ ಮಾಡೋಕ್ಕೆ ಹೋಗಬೇಡಿ, ನಿಮಗೆ ನೀವೇ ಕಟ್ ಮಾಡ್ಕೊಳ್ಳೋ ಚಾನ್ಸಸ್ ಇದೆ. ತಾಳ್ಮೆಯಿಂದ ಟೈಮ್ ತೊಗೊಂಡು ಆರಾಮಾಗೆ ಮಾಡ್ಕೊಳ್ಳಿ. ಸ್ಕಿನ್ ಲೂಸ್ ಇರೋ ಕಡೆ ಹುಷಾರಾಗಿ ಮಾಡ್ಕೊಳ್ಳಿ, ಬೆಂಡ್ ಮಾಡಿ ಟೈಟ್ ಮಾಡಿಕೊಂಡು ಆಮೇಲೆ ಶೇವ್ ಮಾಡಿ. ತುಂಬ ಜನದ್ದು ಕಲ್ಪನೆ ಶೇವಿಂಗ್ ಮಾಡೋದ್ರಿಂದ ಅಥವಾ ಟ್ರಿಮ್ಮರ್ ಯೂಸ್ ಮಾಡೋದ್ರಿಂದ ಹೇರ್ ತಿಕ್ಕಾಗಿ ಗ್ರೋ ಆಗುತ್ತೆ ಅಂತ ಅಂದ್ಬಿಟ್ಟು. ಇಲ್ಲ, ಅದು ಸುಳ್ಳು. ಯಾಕಂದರೆ ಹಾರ್ಮೋನ್ ಚೇಂಜಸ್ ಆದರೆ ಮಾತ್ರ ನಿಮ್ಮ ಹೇರ್ ತಿಕ್ಕಾಗಿ ಗ್ರೋ ಆಗೋದು. ಇಲ್ಲ ಅಂತಂದರೆ ನಿಮ್ಮ ಹೇರ್ ಹೇಗಿದೆಯೋ ಹಾಗೆ ರೀಗ್ರೋತ್ ಆಗುತ್ತೆ. ನಾನು ಬಾಡಿ ವೆಟ್ ಮಾಡೋಕ್ಕಿಂತ ಮುಂಚೆ ಟ್ರಿಮ್ಮರ್ ಯೂಸ್ ಮಾಡ್ತೀನಿ. ವೆಟ್ಟಲ್ಲಿ ಟ್ರಿಮ್ಮರ್ ಯೂಸ್ ಮಾಡಬೇಡಿ, ಟ್ರಿಮ್ಮರ್ ಹಾಳಾಗೋಗುತ್ತೆ. ಅನ್ವಾಂಟೆಡ್ ಹೇರ್ ತೆಗ್ಸೋದಕ್ಕೆ ಯಾವುದೇ ಪರ್ಮನೆಂಟ್ ಸೊಲ್ಯೂಷನ್ ಇಲ್ಲ. ಲೇಸರ್ ಟ್ರೀಟ್ಮೆಂಟ್ ಪರ್ಮನೆಂಟ್ ಅಲ್ಲ, ಅದು ಮಾಡಿಸ್ತಾ ಗ್ರೋತ್ ಕಡಿಮೆ ಆಗುತ್ತೆ. ಬಟ್ ಇಷ್ಟು ವರ್ಷಕ್ಕೆ ಒಂದ್ಸಲಿ ಅಂತ ಅಂದ್ಬಿಟ್ಟು ನೀವು ಮೇಂಟೈನ್ ಮಾಡ್ತಾನೆ ಇರಬೇಕಾಗುತ್ತೆ. ಇನ್ಯಾ ಟಾಪಿಕ್ ಮೇಲೆ ನಿಮಗೆ ವಿಡಿಯೋ ಬೇಕು ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.